ಪರಿಶಿಷ್ಟ ಪಂಗಡದ ಬಡವರ ಕಲ್ಯಾಣಕ್ಕಾಗಿ ಬಳಕೆಯಾಗಬೇಕಾದ ಅನುದಾನ, ಅದು ಗಂಗಾ ಕಲ್ಯಾಣಕ್ಕೆ, ಭೂ ಒಡೆತನ ಯೋಜನೆಗೆ, ಸ್ವಯಂ ಉದ್ಯೋಗಕ್ಕೆ, ವಾಹನ ಖರೀದಿಗೆ, ಹೀಗೆ ಅವ್ರ ಕಲ್ಯಾಣಕ್ಕೆ ಬಳಕೆಯಾಗಬೇಕಾದಂಥ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರದಲ್ಲಿ ಸಚಿವರಾಗಿದ್ದಂಥ ನಾಗೇಂದ್ರ ಅವರು ಮತ್ತು ಅವರ ತಂಡ ಬಾರ್ಗಳಿಗೆ ವರ್ಗಾವಣೆ ಮಾಡಿ, ಚಿನ್ನದ ಅಂಗಡಿಗಳಿಗೆ ವರ್ಗಾವಣೆ ಮಾಡಿ, ನಕಲಿ ಖಾತೆಗಳಿಗೆ ವರ್ಗಾವಣೆ ಮಾಡಿ, ಅದರ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಪರಿಶಿಷ್ಟ ಪಂಗಡದ ಬಡವರಿಗೆ ಅನ್ಯಾಯ ಮಾಡುವ ಕೆಲಸ ಮಾಡಿದ್ದಾರೆ. ಇದ್ರ ಜೊತೆಗೆ ಮೈಸೂರಿನಲ್ಲಿ ಮೂಡ ಅಭಿವೃದ್ಧಿಪಡಿಸಿದಂಥ ನಿವೇಶನ ಭಾಳ ಜನ ನಿವೃತ್ತಿಗೆ ಮೊದಲು ಒಂದು ನಿವೇಶನ ಖರೀದಿ ಮಾಡಬೇಕು, ಒಂದು ಸ್ವಂತ ಮನೆ ಕಟ್ಕೋಬೇಕು ಅಂತ ಬಯಸ್ತಾರೆ. ಅದಕ್ಕಾಗಿ ಹಣವನ್ನು ಕೂಡಿಟ್ಟು ಅರ್ಜಿ ಹಾಕಿದ್ದಾರೆ. ಆದರೆ ಆ ಬಡವರಿಗೆ ನಿವೇಶನ ಸಿಕ್ಕಿಲ್ಲ, ಆ ಮಧ್ಯಮ ವರ್ಗದವ್ರಿಗೆ ನಿವೇಶನ ಸಿಕ್ಕಿಲ್ಲ. ನೂರಾರು ಜನ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಮೂಡ ಅಭಿವೃದ್ಧಿಪಡಿಸಿದಂಥ ನಿವೇಶನಗಳನ್ನು ಅಕ್ರಮವಾಗಿ ಪಡೆದಿದ್ದಾರೆ. ಆ ಅಕ್ರಮವಾಗಿ ಪಡೆದಿರೋದ್ರೊಳಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬವೂ ಸೇರಿರತಕ್ಕಂಥದ್ದು. ದುರ್ದೈವದ ಸಂಗತಿ, ಯಾರು ಜನರಿಗೆ ನ್ಯಾಯ ಕೊಡಬೇಕಿತ್ತೋ ಅವರೇ ಅನ್ಯಾಯದ ರೂವಾರಿಗಳಾಗಿ, ಅವರೇ ಅನ್ಯಾಯದ ಪಾಲ್ದಾರರಾಗಿ ಸರ್ಕಾರಕ್ಕೂ ಮೋಸ ಮಾಡಿ ತನ್ನ ಸ್ಥಾನದ ಪ್ರಭಾವವನ್ನು ದುರ್ಬಳಕೆ ಮಾಡಿಕೊಂಡು ತನ್ನ ಕುಟುಂಬಕ್ಕೆ ಲಾಭ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹೇಳಿಕೆಯನ್ನು ನೀವೆಲ್ಲರೂ ಗಮನಿಸಿದ್ದೀರಿ ಅಂತ ಅಂದ್ಕೊಂಡಿದ್ದಾರೆ. ಅವ್ರು ಹೇಳಿದ್ದಾರೆ, ನಿವೇಶನ ವಾಪಸ್ ಕೊಡಬೇಕು ಅಂದರೆ ನನಗೆ 65 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಅವ್ರು ಕೇಳುವ ಜಾಗದಲ್ಲಿ ಇಲ್ಲ, ಕೊಡೋ ಜಾಗದಲ್ಲಿದ್ದಾರೆ. ಅವರು ಹಣಕಾಸು ಖಾತೆ ಸಚಿವರು ಹೌದು, ಮುಖ್ಯಮಂತ್ರಿಯೂ ಹೌದು. ಲಕ್ಷಾಂತರ ಜನ ರೈತರು ವಿವಿಧ ಯೋಜನೆಗಳಿಗೆ ತಮ್ಮ ಭೂಮಿಯನ್ನು ಬಿಟ್ಟುಕೊಟ್ಟು ಪರಿಹಾರಕ್ಕಾಗಿ ಇವತ್ತಿಗೂ ಕೋರ್ಟ್ನ ನ್ಯಾಯಾಲಯದ ಮೆಟ್ಲು ಹತ್ತಿ ಒದ್ದಾಡ್ತಾ ಇದ್ದಾರೆ. ಆ ಜನರಿಗೆ ಪರಿಹಾರ ಸಿಕ್ಕಿಲ್ಲ. ನೀವು ಹೇಗೆ 65 ಕೋಟಿ ಕೇಳ್ತಾ ಇದ್ದೀರೋ, ಎಕರೆಗೆ 20 ಕೋಟಿ ಲೆಕ್ಕಾಚಾರದಲ್ಲಿ, ಅದೇ ಲೆಕ್ಕದಲ್ಲಿ ಆ ಎಲ್ಲ ರೈತರಿಗೂ ಪರಿಹಾರ ಕೊಡಿ. ನೀವು ಕೇಳ್ತಿರೋದು ನ್ಯಾಯ ಇದ್ಮೇಲೆ ರೈತರಿಗೆ ಕೊಡೋದು ನ್ಯಾಯ ಇರಬೇಕು. ಹಾಗಾಗಿ ಈ ವಿಷಯವನ್ನು ಮುಂದಿಟ್ಕೊಂಡು ನಾವು ಅಹೋರಾತ್ರಿ ಧರಣಿ ಮಾಡ್ತಾಯಿದ್ದೀವಿ. ನೋಡಿ, ವಿಧಾನ ಮಂಡಲ ಇರೋದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆಗೆ ವೇದಿಕೆಯನ್ನು ಕಲ್ಪಿಸಿರೋದೇ ವಿಧಾನ ಮಂಡಲ. ಆ ಚರ್ಚೆಗೂ ಅವಕಾಶ ಕೊಡಲಾರ್ದಂತೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ಅಗೌರವಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಯಾವಾಗ ಚರ್ಚೆಗೆ ಹೆದರುತ್ತಾರೆ, ಯಾವಾಗ ತಮ್ಮ ಬಂಡವಾಳ ಹೊರಗೆ ಬರುತ್ತೆ ಅನ್ನೋ ಭಯ ಕಾಡುತ್ತೋ, ಎಲ್ಲಿ ನಾವು ಬೆತ್ತಲಾಗಿ ನಿಂತ್ಕೊಳ್ತೀವಿ ಅಂತ ಅನಿಸುತ್ತೋ ಆಗ ಚರ್ಚೆಗೆ ಹೆದರ್ತಾರೆ. ನಾವು ಆರೋಪ ಮಾಡ್ಬೋದು, ಆರೋಪಕ್ಕೆ ನಾನು ನಿರಪರಾಧಿ ಅಂತ ಸಾಬೀತುಪಡಿಸ್ಕೊಳ್ಳುವಂಥ ಅವಕಾಶ ಅವರಿಗಿತ್ತು. ಆದರೆ ಅವರು ಅಪರಾಧ ಮಾಡಿರೋ ಕಾರಣಕ್ಕೆ ನಾವು ನಮ್ಮ ಆರೋಪಕ್ಕೆ ಅವರು ಬೆಚ್ಚಿ ಬಿದ್ದಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ನೀವು ಭಾಷಣ ಮಾಡಬೇಕಾದ್ರೆ ಕೆಲವು ಕಡೆಗಳಲ್ಲಿ ಹೌದೋ ಹುಲಿಯ ಅಂತ ಹೇಳೋರು. ಹುಲಿಯ ರೀತಿಯ ವರ್ತನೆ ಇದ್ದಿದ್ದರೆ ನೀವು ಚರ್ಚೆಗೆ ಅವಕಾಶ ಕೊಡ್ತಿದ್ರಿ. ನೀವೀಗ ನನ್ನ ತಪ್ಪುಗಳು ಹೊರಗೆ ಬರಬಾರ್ದು, ನನ್ನ ಸರ್ಕಾರದ ತಪ್ಪುಗಳು ಹೊರಗೆ ಬರಬಾರ್ದು ಅಂಥೇಳಿ ಬಿಲವದ ಒಳಗೆ ಸೇರಿರೋ ಇಲಿಯ ರೀತಿಯಲ್ಲಿ ಆಡ್ತಾಯಿದ್ದೀರಿ, ಅಥವಾ ತಪ್ಪಿಸ್ಕೊಳ್ಳೋಕೆ ಓಡಾಡುವ ಇಲಿಯ ರೀತಿಯಲ್ಲಿ ನೀವು ಆಡ್ತಾಯಿದ್ದೀರಿ. ಇವತ್ತು ಆಡಳಿತ ಪಕ್ಷ ನಡ್ಕೊಂಡ ರೀತಿ ಅದು ಪ್ರಜಾಪ್ರಭುತ್ವಕ್ಕೆ ಗೌರವ ತರುವಂಥ ನೀತಿಯಲ್ಲ. ಸತ್ಯವನ್ನು ಮುಚ್ಚಿಡಬೇಕು ಅನ್ನುವಂಥ ವ್ಯರ್ಥ ಪ್ರಯತ್ನ ನೀವು ಮಾಡಿದ್ದೀರಿ. ಆದರೆ ಸತ್ಯ ಯಾವತ್ತಿದ್ರೂ ಅದು ಹೊರಗೆ ಬಂದೇ ಬರುತ್ತೆ. ನಾವು ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದೀವಿ. ನಾಳೆಯೂ ಚರ್ಚೆಗೆ ಅವಕಾಶ ಕೊಡದೇ ಇದ್ದರೆ ನಾವು ಪಕ್ಷದ ಪ್ರಮುಖರು ಸೇರಿ ಜನರಿಗೆ ಮುಟ್ಟಿಸೋದಕ್ಕೆ, ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ತಿಡಿಯೋದಕ್ಕೆ, ಸಂವಿಧಾನದ ಆಶಯವನ್ನು ಎತ್ತಿಡಿಯೋದಕ್ಕೆ, ನಾವು ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ಜನಪರವಾಗಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧದ ಅನ್ಯಾಯದ ವಿರುದ್ಧ ನಾವು ಹೋರಾಟವನ್ನು ರೂಪಿಸ್ತೇವೆ. ಮಾನ್ಯ CT ರವಿ ಅವರು ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೋ ಅದಕ್ಕೆ ಇನ್ನಷ್ಟು ವಿಚಾರಗಳನ್ನು ಸೇರಿಸುವ ಕೆಲಸವನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಇವತ್ತೇನು ಮೂಡ ಹಗರಣ ನಡೆದಿದೆ, ಅಲ್ಲಿ ಪ್ರಸ್ತಾಪವಾಗಿರ್ತಕ್ಕಂಥ
ನಾನ್ನೂರ ಆ, 64 ಸರ್ವೆ ನಂಬರ್ನ ಭೂಮಿ ಏನಿದೆ ಅದು ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಸೇರಿದ ಭೂಮಿ ಅಲ್ಲ. ಅದು ಒಂದು ದಲಿತ ಸಮುದಾಯಕ್ಕೆ ಸೇರಿದ ಭೂಮಿಯಾಗಿರುತ್ತೆ. ಆ ಭೂಮಿ 1992-93ರಲ್ಲಿ ಮೂಡಾದಿಂದ ಅಕ್ವೈಷನ್ ಆಗಿದೆ. ಅದಾದ ನಂತರ ಅದು 4-1 ಆಗುತ್ತೆ. 1997ರಲ್ಲಿ ಅದು 6-1 ಆಗಿಬಿಡುತ್ತೆ. ಒಂದು ಸಾರಿ 6-1 ಆದಮೇಲೆ ಯಾವುದೇ ಕಾರಣಕ್ಕೆ ಮೂಡ ಇರ್ಬೋದು, BDA ಇರ್ಬೋದು, ಯಾರೇ ಇರ್ಬೋದು, ಅದನ್ನು ಮತ್ತೆ ಡಿನೋಟಿಫೈ ಮಾಡ್ತಕ್ಕಂಥ ಯಾವುದೇ ಪ್ರಮೇಯ ಬರೋದಿಲ್ಲ, ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಒಂದು ಸಮಯ ಅವ್ರಿಗೆ ಒಂದು ಸೈಟ್ ಕೊಡ್ಬೋದು, ಅದು ಮೂಡಾಗೆ ಬಿಟ್ಟ ತೀರ್ಮಾನ. ವಿಷಯ ಈಗಿದ್ರೂ ಕೂಡ 97-98ರಲ್ಲಿ ಮಲ್ಲಿಕಾರ್ಜುನ್ ಅಂತಕ್ಕಂಥವರೊಬ್ಬರು, ಆ ಜವರಾಯ ಅಂತಕ್ಕಂಥ ಅವರ ಮಕ್ಕಳು 3 ಇರ್ತಾರೆ. ಅದರಲ್ಲಿ ಆ ಕುಟುಂಬಸ್ಥರನ್ನ ಸಂಪೂರ್ಣವಾಗಿ ಬಿಟ್ಟು ಒಬ್ಬರನ್ನು ಮಾತ್ರ ಕರ್ಕೊಂಡು ಬಂದು ಅವರ ಕಡೆಯಿಂದ ಸೈಟನ್ನು ಒಂದು ಭೂಮಿಯನ್ನು ರಿಜಿಸ್ಟರ್ ಮಾಡ್ಕೊಳ್ತಾರೆ. ರಿಜಿಸ್ಟರ್ ಮಾಡ್ಕೊಂಡಿದ್ದ ಮೇಲೆ ಅದು ನಮ್ಮ ಭೂಮಿ ಅಂತ ಇವರು ಇದು ಅರ್ಜಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಡಿನೋಟಿಫಿಕೇಶನ್ ಆಗೋದಕ್ಕೆ ಮುಂಚೆ ಅದು ಆಗಾಗಲೇ ಮೂಡ ಅದನ್ನು ಸೈಟ್ಗಳನ್ನು ಮಾಡಿ ಮಾರಾಟ ಮಾಡಿಬಿಟ್ಟಿದೆ. ಹಿಂಗಿದ್ರೂ ಕೂಡ 5-6 ವರ್ಷ ಸುಮ್ಮನಿದ್ದು ಮತ್ತೆ ಸಿದ್ದರಾಮಯ್ಯನವರ ಶ್ರೀಮತಿಯವರಿಗೆ ಕುಂಕುಮ ಭಾಗ್ಯ ಅಂತೇಳಿ ಆ ಜಮೀನನ್ನು ಆ ಮಲ್ಲಿಕಾರ್ಜುನ್ ಅನ್ನೋರ ಕಡೆಯಿಂದ ಅವರಿಗೆ ಕೊಡಲಾಗತ್ತೆ. ಕೊಟ್ಟ ನಂತರ 2014ರಲ್ಲಿ ಅವರು ನನಗೆ ಇದು ಭೂಮಿ ವ್ಯವಸಾಯದ ಭೂಮಿ, ನನಗೆ ಈ ಭೂಮಿಗೆ ಪರಿಹಾರ ಕೊಡಿ, ನನಗೆ ಸೈಟ್ ಕೊಡಿ ಅಂತ ಕೇಳ್ತಾರೆ. ಆದರೆ ಅಷ್ಟೊತ್ತಿಗೆ ಆ ಸೈಟ್ಗಳೆಲ್ಲ ಮಾರಾಟವೇ ಆಗಿರ್ತದೆ ಮೂಡಾದಲ್ಲಿ. ಆದರೆ ಒತ್ತಡದ ಕಾರಣದಿಂದಾಗಿ ಆವತ್ತು ಯಾರು ಚೇರ್ಮನ್ ಆಗಿರ್ತಾರೆ ಅವರು 3 ಸಾರಿ ಆ ಸಮಿತಿಯಲ್ಲಿ ಇಟ್ಟು ಚರ್ಚೆ ಮಾಡಿ ಕೊನೆಗೆ ಅವರಿಗೆ ಸೈಟ್ ಕೊಡೋದು ಅಂತೇಳಿ ತೀರ್ಮಾನ ಮಾಡ್ತಾರೆ. ಇದು ಯಾವ ರೀತಿ ಮಾಡ್ತಾರೆ ಅಂದರೆ, ಇದು ತುರ್ತು ಅನ್ನೋ ರೀತಿಯಲ್ಲಿ. ಯಾವುದಕ್ಕೂ ತುರ್ತು ಇರೋದಿಲ್ಲ, ಇನ್ಫ್ಲೂಯೆನ್ಸ್ ಇರೋದ್ರಿಂದ ಆವತ್ತು ಯಾರು ಮುಖ್ಯಮಂತ್ರಿ ಆಗಿದ್ರು ಆ ಕಾರಣಕ್ಕೆ 3XX 4X ಅಂತ ಹೇಳಿ ಅರ್ಜಿ ಮೇಲೆ ಬರೆದು ತೀರ್ಮಾನ ತೆಗೆದುಕೊಂಡು ತಮ್ಮದೇ ಅಲ್ಲದ ಜಮೀನಿಗೆ ಇವತ್ತು 14 ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಹೋಗಲಿ, ಸೈಟ್ಗಳು ಎಲ್ಲಿ ಕೊಡಬೇಕಾಗಿತ್ತು ಅಂತಂದರೆ ಕೊಟ್ಟಿದ್ದೇ ತಪ್ಪು. ಒಂದು ಸಮಯ ಯಾವುದಾದ್ರೂ ಸೈಟ್ಗಳು ಕೊಡೋದಿದ್ರೆ BDAನಲ್ಲಿ ಆದೇಶ ಇದೆ, ಬೇರೆ ಬೇರೆ ಕಡೆ ಆದೇಶ ಇದೆ. 1 ಎಕರೆಯನ್ನು ಅಕ್ವೈರ್ ಮಾಡಿದರೆ 40-60 ಸೈಟ್ ಒಂದನ್ನು ಕೊಡಬಹುದು. ಅರ್ಧ ಎಕರೆ ಅಕ್ವೈರ್ ಆದರೆ 30-40 ಸೈಟ್ ಕೊಡಬಹುದು. ಇದೇ ಇರೋದು. ಆದರೆ ಅಲ್ಲಿ 50-50 ರೇಷಿಯೋನಲ್ಲಿ ತೆಗೆದುಕೊಳ್ಬೇಕು ಅಂತೇಳಿ ಆದೇಶ ಮಾಡಿ ಆಗುತ್ತೆ. ಅದರಲ್ಲಿ ಎಲ್ಲಿ ತಗೊಳ್ತಾರಂತಂದರೆ ಇದು ಆಗಿರ್ತಕ್ಕಂಥದ್ದು ಬೇರೆ ಕಡೆ. ಇವರು ಸೈಟ್ ಕೊಡ್ತಾ ಇರೋದು ಇದರಲ್ಲಿ ವಿಜಯನಗರ ಇವತ್ತು ಕಾಸ್ಟ್ಲಿಯೆಸ್ಟ್. ಈಗ ಯಲಂಕದಲ್ಲೂ ಏರ್ಪೋರ್ಟ್ ಹತ್ರ ಇವ್ರದ್ದು ಜಮೀನು ಇರೋದು, ಸೈಟ್ ಅಲ್ಲಿ ಕೊಡಬೇಕು. ಆದರೆ ತಗೊಂಡಿರೋದು ಎಲ್ಲಿ? ಸದಾಶಿವನಗರದಲ್ಲಿ. ಅಂದರೆ ಈ ರೀತಿ ಈ ಗುಳುಂ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಮುಖ್ಯಮಂತ್ರಿಗಳ ಕುಟುಂಬದಿಂದ ಆಗಿದೆ. ತನ್ನದೇ ಅಲ್ಲದ ಜಮೀನಿಗೆ ಈ ರೀತಿ 14 ಸೈಟ್ಗಳನ್ನು ತಗೊಂಡು ಇದು ದೊಡ್ಡ ಹಗರಣ ಆಗಿದೆ. ಈ ಹಗರಣವನ್ನು ಉದ್ದೇಶಿಸಿ ಇವತ್ತು 2 ಸದನಗಳಲ್ಲಿ ನಾವು ಪ್ರಶ್ನೆ ಮಾಡಿದ್ದೇವೆ. ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು. 2 ಕಡೆಯಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ನಾವು ಚರ್ಚೆಗೆ ಪಟ್ಟು ಹಿಡಿದು ಕುಳಿತ ನಂತರ ಇವತ್ತಿನ ದಿವಸ ಅದಕ್ಕೆ ಉತ್ತರವೇ ಕೊಡಲಾರದೆ ಇವತ್ತು ಮಾನ್ಯ ಸಭಾಪತಿಗಳು ಮೇಲ್ಮನೆಯಲ್ಲಿ, ಇಲ್ಲಿ ಅಧ್ಯಕ್ಷರು ತಳಮನೆಯಲ್ಲಿ ಅವಕಾಶ ಕೊಡದೇ ಇರತಕ್ಕಂಥ ಕಾರಣದಿಂದ ಅಹೋರಾತ್ರಿ ಧರಣಿಯನ್ನ 2 ಸದನಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ನೋಡಿ, ಅಕ್ರಮ ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ಮಾಡಿದ್ರೂ ತಪ್ಪೇ,
ಸಿದ್ದರಾಮಯ್ಯನವ್ರು ಸರ್ಕಾರದಲ್ಲಿ ಮಾಡಿದ್ರು ತಪ್ಪೇ. ಫಲಾನುಭವಿ ಯಾರು ಅಂದರೆ ಸಿದ್ದರಾಮಯ್ಯನವರು. ನಾವೇನಂದರೆ ಫಲಾನುಭವಿ ಯಾರು ಅಂದರೆ ಸಿದ್ದರಾಮಯ್ಯನವ್ರ ಕುಟುಂಬ. ಅವಾಗ ವಿರೋಧ ಪಕ್ಷದ ನಾಯಕರು ಆ ಪ್ರಭಾವವನ್ನು ಬಳಸಿರ್ಬೋದು. ಅಥವಾ ಮೂಡಾದಲ್ಲಿರುವಂಥ ಭ್ರಷ್ಟಾಚಾರಿಗಳು ಸಿದ್ದರಾಮಯ್ಯನವ್ರ ಮುಂದಿಟ್ಕೊಂಡು ಭ್ರಷ್ಟಾಚಾರದ ಲೈಸೆನ್ಸನ್ನು ಪಡ್ಕೊಂಡಿರ್ಬೋದು. ಇವರನ್ನು ಜೊತೆಗಿಟ್ಕೊಂಡ್ಬಿಟ್ರೆ ಪ್ರಶ್ನೆ ಮಾಡೋರು ಇಲ್ವಲ್ಲ, ಅದು ಆಗಿರ್ಬೋದು. ನೋಡಿ, ಹಾಗೇನಿಲ್ಲ. ಈ ಹಗರಣ 98ರಲ್ಲಿ 6-1 ಆದಮೇಲೆ ಡಿನೋಟಿಫಿಕೇಷನ್ ಮಾಡಿದ್ರಲ್ಲ, ಆವಾಗ ಮೈಸೂರು ಉಸ್ತುವಾರಿ ಸಚಿವರು ಉಪಮುಖ್ಯಮಂತ್ರಿ ಆಗಿದ್ದವರು ಸಿದ್ದರಾಮಯ್ಯನವರು ಆಗಲೇ ಪ್ಲ್ಯಾನ್ ಮಾಡಿದ್ದಾರೆ. ಇಲ್ಲ ಅಂದರೆ ನೀವು ಯೋಚನೆ ಮಾಡಿ, 3,24,000 ಚಿಲ್ಲರೆ ಹಣವನ್ನು ಡೆಪಾಸಿಟ್ ಮಾಡಿಬಿಟ್ಟಿತ್ತು. ಅದು ಬಡ್ಡಿ ಸೇರಿ 10 ಲಕ್ಷದ ಮೇಲೆ ಆಗುತ್ತೆ. ಇವರು ಮಾರಾಟ ಕೊಂಡ್ಕೊಂಡಿರೋದು 5,92,000ಕ್ಕೆ. ಅಂದರೆ ಮೂಡಾದಲ್ಲೇ 10 ಲಕ್ಷಕ್ಕೂ ಹೆಚ್ಚು ದುಡ್ಡು ಸಿಗಬೇಕಾದ್ರೆ 5,92,000ಕ್ಕೆ ಯಾಕೆ ಕೊಂಡ್ಕೊಳ್ತಾರೆ? ಅಲ್ಲೇ ಒಂದು ಮೋಸ ಇದೆ. ಅದಾದಮೇಲೂ ಕೂಡ 6-7ರಲ್ಲೇ ಆ ಬಡಾವಣೆ ಡೆವಲಪ್ ಮಾಡ್ತಾರೆ, ಯಾರೂ ಪ್ರಶ್ನೆ ಮಾಡಲ್ಲ. ಇವರು ಬಾಮೈದ ಕೊಂಡ್ಕೊಳ್ಳೋದು 2004ರಲ್ಲಿ, 6-7ರಲ್ಲೇ ಡೆವಲಪ್ ಮಾಡ್ತಾರೆ, ಏನೂ ಮಾತಾಡಲ್ಲ. ನಿವೇಶನ ಹಂಚಿಕೆ ಆಗುತ್ತೆ, ಆಗಲೂ ಮಾತಾಡಲ್ಲ. ಅಕ್ರಮಗಳ ಮೇಲೆ ಅಕ್ರಮ ಮಾಡಿದ್ದಾರೆ. ನಿಮಗೆ ಕನ್ವರ್ಷನನ್ನು ಡೆವಲಪ್ ಆದಮೇಲೆ ಕೃಷಿ ಭೂಮಿ ಅಂತ ತೋರಿಸಿ ಕನ್ವರ್ಷನ್ ಮಾಡಿಸಿದ್ದಾರೆ, ಒಂದು ಅಕ್ರಮ. ಎರಡನೇದು 2013ರ ಚುನಾವಣಾ ಅಫಿಡವಿಟ್ನಲ್ಲಿ ಈ ನಿವೇಶನದ ಬಗ್ಗೆ ಅಫಿಡವಿಟ್ನಲ್ಲಿ ಪ್ರಮಾಣ ಪತ್ರದಲ್ಲಿ ಉಲ್ಲೇಖನೇ ಇಲ್ಲ. ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ಸ್ ಆ್ಯಕ್ಟ್ ಏನಿದೆ ಅದೇನು ಹೇಳುತ್ತೆ ಅಂದರೆ ಸೆಕ್ಷನ್ 125A, ಮಾಹಿತಿಯನ್ನು ಮುಚ್ಚಿಟ್ರೆ ದಂಡ ಮತ್ತು 6 ತಿಂಗಳು ಜೈಲು. ಇವರು ಮಾಹಿತಿಯನ್ನು ಮುಚ್ಚಿಟ್ಟಿದ್ದಾರೆ. 2018ರಲ್ಲಿ ಪ್ರಮಾಣ ಪತ್ರದಲ್ಲಿ ಈ ಜಾಗದ ಉಲ್ಲೇಖ ಮಾಡ್ತಾರೆ, ಕೃಷಿ ಭೂಮಿ ಅಂತ ಉಲ್ಲೇಖ ಮಾಡಿ 25 ಲಕ್ಷ ತೋರಿಸ್ತಾರೆ. 2005ರಲ್ಲೇ ಕನ್ವರ್ಷನ್ ಮಾಡಿಸಿದ್ದಾರೆ. ಇವರು ಬಾಮೈದನೇ ಕನ್ವರ್ಷನ್ ಮಾಡಿಸಿದ್ದಾರೆ. ಕೃಷಿ ಭೂಮಿ ಅಂತ ಉಲ್ಲೇಖ ಮಾಡಿ ತಪ್ಪು ಮಾಹಿತಿ ಕೊಡ್ತಾರೆ, ಬರೀ 25 ಲಕ್ಷ ಅಂತ ತೋರಿಸ್ತಾರೆ. ಅದು 3ನೇ ಅಪರಾಧ. 2008ರಲ್ಲಿ ಕನ್ವರ್ಷನ್ ಆಗಿದೆ ಅಂತ ತೋರಿಸ್ತಾರೆ, 8 ಕೋಟಿ ಅಂತ ಹೇಳ್ತಾರೆ. ಅಲ್ಲ, 2023ರಲ್ಲಿ 8 ಕೋಟಿ ಅಂತ ಹೇಳ್ತಾರೆ ಪ್ರಮಾಣ ಪತ್ರದಲ್ಲಿ. 2024ಕ್ಕೆ 65 ಕೋಟಿ ಕೇಳ್ತಾರೆ. ಇದು ಉಳಿದ ರೈತರಿಗೂ ಕೊಡೋ ಜಾಗದಲ್ಲಿದ್ದಾರೆ, ಕೊಟ್ಬಿಡಲಿ ಉಳಿದ ರೈತರಿಗೂ. ಮೈಸೂರಿನಲ್ಲಿ ಯಾರ್ಯಾರು ಭೂಮಿ ಕಳ್ಕೊಂಡಿದ್ದಾರೆ ರೈತರು, ಅವ್ರಿಗೆ 1 ಎಕರೆಗೆ 22 ಕೋಟಿ ಕೊಟ್ಬಿಡಲಿ, ಕೊಡೋ ಜಾಗದಲ್ಲಿದ್ದಾರೆ. ಇದು ಸ್ವಜನ ಪಕ್ಷಪಾತ, ಅಧಿಕಾರ ದುರುಪಯೋಗ, ಭ್ರಷ್ಟಾಚಾರ ಮತ್ತು ಚುನಾವಣಾ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿ ಕೊಟ್ಟಿರೋದು, ಇವೆಲ್ಲವೂ ಸೇರಿದರೆ ಬಹುಶಃ ಒಂದು 10-15 ವರ್ಷ ಜೈಲಿಂದ ಹೊರಗೆ ಬರೋಕ್ಕೆ ಆಗಲ್ಲ. ಆ ರೀತಿಯ ಒಂದು ಪ್ರಕರಣಗಳು. ಇದನ್ನು ಬೇರೆಯವರು ಮಾಡಿದರೆ ಸಿದ್ದರಾಮಯ್ಯನವರು ಆಕಾಶ ಭೂಮಿ ಒಂದು ಮಾಡ್ತಿದ್ರು, ಅವರೇ ಮಾಡಿದ್ದಾರೆ. ವಿಧಾನ ಮಂಡಲದಲ್ಲಿ ನಮ್ಮ ಮಾತು ಕೇಳೋಕ್ಕೆ ತಯಾರಿಲ್ಲ. ಅಕಸ್ಮಾತ್ ಬೇರೆಯವರು ಮಾಡಿದರೆ ಬಿಡ್ತಿದ್ರು, ಅವರು ಒಂದು ಕ್ಷಣದಲ್ಲೂ ಕುರ್ಚಿಲಿ ಕೂರಂಗಿಲ್ಲ ಅಂತ ಹೇಳ್ತಿದ್ರು. ಈಗ ಹೆಂಗೆ ಕುರ್ಚಿಲಿ ಕೂತಿದ್ದಾರೆ? ನಾವು ಪಕ್ಷದ ಅಧ್ಯಕ್ಷರ ಜೊತೆಯಲ್ಲಿ ಪಕ್ಷದ ಮುಖಂಡರುಗಳು ಕೂತು ಸಮಾಲೋಚನೆ ಮಾಡಿ ನಿರ್ಣಯ ಮಾಡ್ತೀವಿ. ಯಾಕೆಂದರೆ ಈಗ ವಿಧಾನಮಂಡಲದಲ್ಲಿ ಈ ಚರ್ಚೆ ಆಗಬೇಕು, ಸತ್ಯ ಹೊರಗೆ ಬರಬೇಕು. ಅವ್ರು ಏನೂ ಅಪರಾಧ ಮಾಡಿಲ್ಲ ಅಂದರೆ ಅವ್ರು ನಿರಪರಾಧಿಗಳು ಅಂತ ಪ್ರೂವ್ ಆಗಬೇಕು. ಈಗ ನಾವು ಆರೋಪ ಮಾಡ್ತಿದ್ದೀವಿ, ಸುಳ್ಳು ಅಂತ ಇಟ್ಕೊಳ್ಳಿ, ದಾಖಲೆ ಸಮೇತ ನಾವು ಇದು ನೀವು ತಪ್ಪು ಮಾಡಿದ್ದೀನಿ ಅಂತ ನಾವು ನಿರೂಪಿಸಿದರೆ ಅವ್ರು ದಾಖಲೆ ಮುಂದಿಟ್ಟು ಇಲ್ಲ ನಾವು ತಪ್ಪೇ ಮಾಡಿಲ್ಲ ಅಂತ ನಿರೂಪಿಸೋಕ್ಕೆ ಅವಕಾಶ ಇತ್ತು. ಆದರೆ ಅವರಿಗೂ ಗೊತ್ತು ಇಲ್ಲಿ ಅಕ್ರಮ ಆಗಿದೆ, ಇಲ್ಲಿ ವಂಚನೆ ಆಗಿದೆ ಅನ್ನೋದು ಗೊತ್ತಿರೋದ್ರ ಕಾರಣದಿಂದ ಇನ್ನೂ ಒಂದು ಹೇಳಿ, 1968ರಲ್ಲಿ ಮಲ್ಲಯ್ಯ ಮತ್ತು ದೇವರಾಜ್ ಇಬ್ಬರು ಸೇರಿ ಮೈಲಾರಯ್ಯ ಇನ್ನೊಬ್ಬ ಇವ್ರ ಸಹೋದರನಿಗೆ
ಈ ಜಾಗನ ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿ ಕೊಟ್ಬಿಡ್ತಾರೆ. ಅಲ್ಲಿಗೆ ಜಮೀನು ಮೈಲಾರಯ್ಯ ಮತ್ತು ಅವ್ರ ಕುಟುಂಬಕ್ಕೆ ಸೇರಬೇಕು. ಖಾತೆ ಯಾರಿಗೆ ಮಾಡಬೇಕು ಅಂದರೆ ಮೈಲಾರಯ್ಯ ಮತ್ತು ಅವ್ರ ಕುಟುಂಬಸ್ಥರಿಗೆ ಖಾತೆ ಮಾಡಬೇಕಿತ್ತು. ಅಲ್ಲಿಂದಲೂ ಮೋಸ ಇದೆ. ಒಂದು ದೊಡ್ಡ ಇದೆಷ್ಟು ಕೆದಕಿದಷ್ಟುವೆ ಹೇಗಿದೆ ಅಂದರೆ ಈ ಉರುಳೊಳಗೆ ಸಿಗಾಕೊಂಡ್ರು ಎಷ್ಟು ಅವ್ರು ಕೊಸರಾಡ್ತಾರೋ ಅಷ್ಟು ಉರುಳು ಬಿಗಿ ಆಗ್ತಾ ಹೋಗುತ್ತೆ. ಸಿದ್ದರಾಮಯ್ಯನವರು ಮತ್ತು ಅವ್ರ ಸರ್ಕಾರ ಈ ಹಗರಣದಲ್ಲಿ ಬಿಡಿಸ್ಕೊಳ್ಬೇಕು ಅಂತ ಎಷ್ಟು ಕೊಸರಾಡ್ತಾರೆ ಅಷ್ಟು ಅವ್ರ ಉರುಳು ಬಿಗಿ ಆಗ್ತಾ ಹೋಗುತ್ತೆ. ಅಷ್ಟರ ಮಟ್ಟಿಗೆ ಸಾಕ್ಷಿಗಳಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.